ನಮಸ್ಕಾರ ಸ್ಪರ್ಧಾ ಸ್ನೇಹಿತರೆ, ತಮಗೆಲ್ಲರಿಗೂ ಮಹಿಮಾ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಮರಿಸ್ವಾಮಿ ಉಮಲುಟಿ. ಸ್ನೇಹಿತರು, ನಾನು 9/12/2018 ನಡೆದಿರತಕ್ಕಂಥ CAR ಮತ್ತು DR ಕ್ವಶನ್ ಪೇಪರ್ ನಲ್ಲಿರತಕ್ಕಂಥ ಮಾನಸಿಕ ಸಾಮರ್ಥ್ಯದ ಕ್ವಶನ್ಗಳನ್ನು ಇವತ್ತಿನ ತರಗತಿಯಲ್ಲಿ ನಾನು ಬಿಡಿಸ್ತಾ ಹೋಗ್ತೀನಿ. ಇಲ್ಲಿ ಕೂಡ ತುಂಬಾ ಪ್ರಮುಖವಾಗಿರ್ತಕ್ಕಂಥ ಕ್ವಶನ್ಗಳಿದಾವೆ. ಟೈಮ್ ಅಂಡ್ ವರ್ಕ್ ಇದೆ, ಆಮೇಲೆ ಟ್ರೈನ್ ರಿಲೇಟೆಡ್, ಸಿಂಪಲ್ ಇಂಟ್ರೆಸ್ಟ್ ಆಗಿರ್ತಕ್ಕಂಥದ್ದು ಮತ್ತು ದಿಕ್ಕು, ಕೋಡಿಂಗ್ ಡಿಕೋಡಿಂಗು, ಹಸ್ತಲಾಘವ, ಕ್ಯಾಲೆಂಡರ್, ಎವರೇಜ್ಗೆ ಸಂಬಂಧಿಸಿರ್ತಕ್ಕಂಥ ತುಂಬಾ ಪ್ರಮುಖವಾಗಿರ್ತಕ್ಕಂಥ 10 ಕ್ವಶನ್ಗಳು ಈ ಒಂದು ಕ್ವಶನ್ ಪೇಪರ್ ಇದಾವೆ. ಎಲ್ಲಾ ಕ್ವಶನ್ಗಳನ್ನ ಪ್ರಿಪೇರ್ ಆಗ್ತಕ್ಕಂಥ ಎಲ್ಲಾ ಸ್ಪರ್ಧಾರ್ಥಿಗಳು ಎಲ್ಲಾ ಕ್ವಶನ್ಗಳನ್ನ ನೋಡ್ರಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನ ಪ್ರಾರಂಭ ಮಾಡ್ತಾ ಇದ್ದೀನಿ. ಮೊದಲನೇ ಕ್ವಶನ್ ನೋಡಿ ಸ್ನೇಹಿತರೆ, ತುಂಬಾ ಪ್ರಮುಖವಾಗಿರ್ತಕ್ಕಂಥ ಕ್ವಶನ್ ಇದೆ. ಅದು ಕ್ರಮ ಯೋಜನೆ ಮತ್ತು ವಿಕಲ್ಪಕ್ಕೆ ಸಂಬಂಧಿಸಿರ್ತಕ್ಕಂಥದ್ದು. 8 ಜನರು ಪ್ರತಿಯೊಬ್ಬರು ತಮ್ಮೊಳಗೆ ಪರಸ್ಪರ ಹಸ್ತಲಾಘವ ಮಾಡಿದರೆ ಅಲ್ಲಿ ಉಂಟಾಗುವ ಹಸ್ತಲಾಘವಗಳ ಸಂಖ್ಯೆ ಎಷ್ಟು? 8 ಜನರು ಒಬ್ರಿಗೊಬ್ರು ಥ್ಯಾಂಕ್ಸ್ ಕೊಡ್ತಾ ಇದ್ದಾರೆ. ಹಾಗಾದ್ರೆ ಎಷ್ಟು ಥ್ಯಾಂಕ್ಸ್ ಆಗ್ತವೆ, ಎಷ್ಟು ಹಸ್ತಲಾಘವ? ತುಂಬಾ ಸಿಂಪಲ್. 8 ಜನರಿಗೆ 8 ಹಿಂಗ್ ಬರ್ಕೊಂಬಿಡಿ. ಇದು ಕಾಂಬಿನೇಷನ್ ರಿಲೇಟೆಡ್ ಆಗಿರ್ತಕ್ಕಂಥದ್ದು. 8 ಇಲ್ಲಿ ಕಾಂಬಿನೇಷನ್ ಬರ್ಕೊಳ್ರಿ. ಆಮೇಲೆ ಒಂದು ಕ್ಲಾಪ್ ಅಥವಾ ಒಂದು ಥ್ಯಾಂಕ್ಸ್ ಆಗ್ಬೇಕಾಗಿತ್ತಂದ್ರೆ ಹಿಂಗ ಹಸ್ತಲಾಘವ ಆಗಬೇಕಾದ್ರೆ ಎಷ್ಟು ಕೈಗಳು ಬೇಕು? 2 ಕೈಗಳು ಬೇಕು. ಆ ಕಡೆ ಒಬ್ಬ ವ್ಯಕ್ತಿದು, ಈ ಕಡೆ ಒಬ್ಬ ವ್ಯಕ್ತಿದು 2 ಕೈಗಳು ಬೇಕು ತಾನೆ. ಹಾಗಾದ್ರೆ ಕೆಳಗಡೆ 2 ಬರ್ಕೊಂಬಿಡ್ರಿ. 8 ಜನರು 2 ಕೈಯಿಂದ ಹಸ್ತಲಾಘವ ಮಾಡ್ತಾ ಇದ್ದಾರೆ. ಇದು ಕಾಂಬಿನೇಷನ್ ರಿಲೇಟೆಡ್ ಆಗಿರ್ತಕ್ಕಂಥ ಕ್ವಶನ್. ಇದನ್ನ ಯಾವ ರೀತಿ ಬಿಡಿಸ್ಬೇಕು? 8ಅನ್ನ ಇಳಿಕೆ ಕ್ರಮದಲ್ಲಿ ಬರಿತಾ ಹೋಗಬೇಕು. ಇಳಿಕೆ ಕ್ರಮದಲ್ಲಿ 8 ಇಂಟು 7 ಇಂಟು 6 ಇಂಟು 5 ಇಂಟು ಅಲ್ಲಿ ತನಕ ಬರಿಬಾರ್ದು. ಯಾಕೆ ಬರಿಬಾರ್ದು ಅಂತಂದ್ರೆ ಇಲ್ಲಿ ಸಂಖ್ಯೆ ಎಷ್ಟಂದ್ರೆ 2 ಎರಡೇ ಸಂಖ್ಯೆ, ಒಂದು ಸಂಖ್ಯೆ ಎರಡೇ ಸಂಖ್ಯೆವರೆಗೆ ನಿಂತ್ಕೊಂಡು ಮುಗಿಸ್ಬಿಡ್ಬೇಕು ಅದನ್ನ. ಇಲ್ಲಿ 3 ಇದ್ರ 8 ಇಂಟು 7 ಇಂಟು 6 ಹಿಂಗ್ ಬರಿತಾ ಹೋಗ್ಬೇಕು. ಇಲ್ಲಿ 4 ಇತ್ತಂತಂದ್ರೆ 8 ಇಂಟು 7 ಇಂಟು 6 ಇಂಟು 5 ಅಂತ ಬರಿಬೇಕು. ಇಲ್ಲಿ 2 ಇರೋದ್ರಿಂದ 8 ಇಂಟು 7 ಎರಡೇ ಸಾಕು. ಕೆಳಗಡೆ ಇಲ್ಲಿ 2 ಇದೆಯಲ್ಲ, 2 ಫ್ಯಾಕ್ಟೋರಿಯಲ್, 2 ಇಂಟು 1 ಆಮೇಲೆ 0 ಬರ್ತಾ ಬಿಟ್ಬಿಡ್ರಿ. ಈಗ ನೋಡ್ರಿ, 2 1 2 4 4 7 ಎಷ್ಟಾಗುತ್ತೆ? 28 ಆಗುತ್ತೆ. ಕೆಳಗಡೆ ಒಂದು ಸಂಬಂಧ ಇಲ್ಲ. ಹಾಗಾದ್ರೆ ಒಟ್ಟು ಅಲ್ಲಿ ಏರ್ಪಾಡಾಗ್ತಕ್ಕಂಥ ಹಸ್ತಲಾಘವಗಳ ಸಂಖ್ಯೆ ಎಷ್ಟು? 28 ಈಸ್ ರೈಟ್ ಆನ್ಸರ್. ಒಂದು ಕ್ಷಣ ಬೇಕಷ್ಟೇ ಇದು ಕೂತ್ರಕ್ಕೆ. ಗೊತ್ತಾಯ್ತಲ್ಲ ಸ್ನೇಹಿತರೆ? ಎಸ್, ಇದು ಅರ್ಥ ಆಯ್ತು ಅಂದ್ರೆ ನಿಮ್ಮ ಸ್ನೇಹಿತರೊಂದಿಗೆ ಈ ವಿಡಿಯೋನ ಬೇಗನೆ ಶೇರ್ ಮಾಡಿ ಮತ್ತು ನೋಡ್ಲಿಕ್ಕೆ ಹೇಳಿ. ಗೊತ್ತಾಯ್ತು? ಎಸ್, ಮುಂದಿನ ಕ್ವಶನ್ ಕೂಡ ಕ್ವಶನ್ ನಂಬರ್ 2. ಸಮಯ 3 ಗಂಟೆಯಾದಾಗ ಕನ್ನಡಿಯಲ್ಲಿ ಎಷ್ಟಾಗಿ ಕಾಣುತ್ತದೆ? ನೋಡ್ರಿ, ಒಂದು ಗೋಡೆ ಮೇಲೆ ಗಡಿಯಾರ ಅದ, ಅಪೋಸಿಟ್ ಗೋಡೆಯ ಮೇಲೆ ಮಿರರ್ ಅದ. ಈ ಗಡಿಯಾರದ ಪ್ರತಿಬಿಂಬ ಮಿರರ್ ಒಳಗಡೆ ಬಿದ್ದದ. ಹಾಗಾದ್ರೆ ಮಿರರ್ ಅಲ್ಲಿ ಕಾಣತಕ್ಕಂತ ಟೈಮ್ ಎಷ್ಟಂತ ಕ್ವಶನ್ ಕೆ. ಮಿರರ್ ಇಮೇಜ್ ರಿಲೇಟೆಡ್. ಸಮಯ ಎಷ್ಟಂತೆ? 3 ಗಂಟೆ. 3 ಗಂಟೆ ನೋಡ್ರಿ, ಇಲ್ಲಿ ನಿಮಿಷಗಳು ಇಲ್ಲ, ಕೇವಲ ಗಂಟೆ ಮಾತ್ರ ಅದ. ನಿಮಿಷಗಳು ಇಲ್ಲ ಅಂತಂದ್ರೆ ಏನ್ ಮಾಡ್ಬೇಕು? 3 ಗಂಟೆ 4 ಗಂಟೆ 5 ಗಂಟೆ ಈ ರೀತಿಯ ನಿಮಿಷಗಳಿರಲ್ಲ ತಾನೆ. ಹಾಗಾದ್ರೆ ಈ ರೀತಿ ಶುದ್ಧವಾಗಿರ್ತಕ್ಕಂಥ 3 ಗಂಟೆ 4 ಗಂಟೆ ಕೊಟ್ಟಾಗ ಏನ್ ಮಾಡ್ಬೇಕು ಅಂತ ಆ ರೀತಿ ಕೊಟ್ಟಾಗ 12ರಿಂದ ಅದನ್ನು ಮೈನಸ್ ಮಾಡಿಬಿಟ್ರೆ ಮಿರರ್ ಇಮೇಜ್ ಅಲ್ಲಿ 9 ಗಂಟೆ ಅಂತ ತೋರಿಸಿಬಿಡುತ್ತೆ. ನೋಡ್ರಿ, 12ರಲ್ಲಿ 3 ಹೋದ್ರೆ 9. ಹಾಗಾದ್ರೆ ಮಿರರ್ ಇಮೇಜ್ ಅಲ್ಲಿ ಎಷ್ಟಾಗಿರುತ್ತೆ? 9 ಗಂಟೆ ಆಗಿರುತ್ತೆ. ನೋಡ್ರಿ, ಆಗಿರುತ್ತಾ ಇಲ್ಲ? 3 ಗಂಟೆ ಆದಾಗ ಗಂಟೆ ಮುಳ್ಳು ಇಲ್ಲಿರುತ್ತೆ, ನಿಮಿಷದ ಮುಳ್ಳು ಇಲ್ಲಿರುತ್ತೆ. ಹೌದಾ? ಎಸ್, ಈ ಮಿರರ್ ಇಮೇಜ್ ಅಲ್ಲಿ ನೋಡ್ರಿ, ಮಿರರ್ ಇಮೇಜ್ ಅಲ್ಲಿ ಏನಂತೆ? ಲೆಫ್ಟ್ ರೈಟ್ ಆಗುತ್ತೆ, ರೈಟ್ ಲೆಫ್ಟ್ ಆಗುತ್ತೆ. ನೋಡ್ರಿ, ಈ ಕಡೆ ಇರ್ತಕ್ಕಂಥದ್ದು ಇಲ್ಲಿ ಏನ್ ಕಾಣಿಸುತ್ತೆ? ಇದ್ರಾಗ ಈ ಕಡೆ ಕಾಣಿಸುತ್ತೆ ಗಂಟೆ ಮುಳ್ಳು. ಇದು ನೇರವಾಗಿರ್ತಕ್ಕಂಥದ್ದು ಇದೇ ನೇರವಾಗಿ ಇಷ್ಟಿರುತ್ತೆ. ಹಾಗಾದ್ರೆ ಎಷ್ಟು ಗಂಟೆ ಆಯ್ತು? 9 ಗಂಟೆ ಆಯ್ತು ತಾನೆ. ಇಲ್ಲಿ 3 ಗಂಟೆ ಇದ್ರೆ ಮಿರರ್ ಇಮೇಜ್ ಅಲ್ಲಿ ಏನಾಗುತ್ತೆ? 9 ಗಂಟೆ ಆಗುತ್ತೆ. ನೇರವಾಗಿ 12ರಿಂದ ಮೈನಸ್ ಮಾಡಿಬಿಟ್ರೆ ನಿಮಗೆ ಮಿರರ್ ಇಮೇಜ್ ಸಿಕ್ಬಿಡುತ್ತೆ. ಒಂದು ವೇಳೆ ನಿಮಿಷಗಳು ಇದ್ದುವು ಅಂತ ಇಟ್ಕೊಳ್ರಿ, ನಿಮಿಷಗಳು ಇದ್ದುವು ಅಂದ್ರೆ 3 ಗಂಟೆ 10 ನಿಮಿಷ ಆಯ್ತು ಅಂತ ಇಟ್ಕೊಳ್ರಿ. ಅವಾಗ ಏನ್ ಮಾಡ್ಬೇಕಂತ ಹೇಳಿದ್ರೆ ನೀವು 11 ಗಂಟೆ 60 ನಿಮಿಷದಿಂದ ಮೈನಸ್ ಮಾಡಬೇಕು. ನೋಡ್ರಿ, 11 ಗಂಟೆ 60 ನಿಮಿಷ ಅಂದ್ರೂ ಅಷ್ಟೇ, 12 ಗಂಟೆ ಅಂದ್ರೂ ಅಷ್ಟೇ. 11 ಗಂಟೆ 60 ನಿಮಿಷ ಅಂದ್ರೆ 1 ಗಂಟೆ. ಇದನ್ನ ನಿಮಿಷದಲ್ಲಿ ಬರ್ಕೊಂಡ್ರೆ ನಮಗೆ ಇದಕ್ಕೆ ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ ಸಿಗುತ್ತೆ. ನೋಡ್ರಿ, ಇದನ್ನೇ ಮಾಡ್ಬೇಕು, 11 ಗಂಟೆ 60 ನಿಮಿಷ ಅಂತ ಬರ್ಕೊಂಡು 3 ಗಂಟೆ 10 ನಿಮಿಷಗಳಾದಾಗ ನೋಡ್ರಿ ಎಷ್ಟಾಯ್ತು? ಇದು 50. 11ರಲ್ಲಿ 3 ಹೋದ್ರೆ 8. ಮಿರರ್ ಇಮೇಜ್ ಅಲ್ಲಿ 8 ಗಂಟೆ 50 ನಿಮಿಷ ಆಗಿರುತ್ತೆ. ನೋಡ್ರಿ, ನಿಮಿಷಗಳು ಕೊಟ್ಟಾಗ 11 ಗಂಟೆ 60 ನಿಮಿಷ ಅಂತ ಮಾಡ್ಕೊಳ್ರಿ. ನಿಮಿಷಗಳು ಇಲ್ಲ ಅಂದ್ರೆ ನೇರವಾಗಿ 12 ಗಂಟೆ ಹಚ್ಕೊಂಡು 12ರಿಂದ ಮೈನಸ್ ಮಾಡಿಬಿಟ್ರೆ ನಿಮಗೆ ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ ಸಿಗುತ್ತೆ. ಈಗಾಗಲೇ ನಾನು ಮಿರರ್ ಇಮೇಜ್ ಅನ್ನು ಯಾವ ರೀತಿ ಕಂಡುಹಿಡಬೇಕು, ಗಂಟೆ ಮುಳ್ಳು ಮತ್ತು ನಿಮಿಷದ ಮುಳ್ಳುಗಳ ನಡುವಿನ ಕೋನ ಕೇಳಿದ್ರೆ ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ 2 ಟಾಪಿಕ್ ಅನ್ನು ಈಗಾಗಲೇ ಮಾಡಿದ್ರೆ ಸ್ನೇಹಿತರೆ. ಯಾರು ನೋಡಿಲ್ವೋ
ಪ್ಲೇ ಲಿಸ್ಟ್ ಅಲ್ಲಿ ಕ್ಲಾಕ್ ರಿಲೇಟೆಡ್ ಆಗಿರ್ತಕ್ಕಂಥ ಲಿಸ್ಟ್ ಇದೆ, ಅಲ್ಲಿ ನೋಡ್ಕೊಳ್ಬಹುದು. ಮುಂದಿನ ಕ್ವಶನ್ ಹೋಗ್ತಾ ಇದ್ದೀನಿ. ಕ್ವಶನ್ ನಂಬರ್ 3. 15 ಜನ ಆಟಗಾರರ ವಯಸ್ಸಿನ ಸರಾಸರಿ 20 ವರ್ಷಗಳಾದರೆ, ನೋಡ್ರಿ 15 ಜನ ಆಟಗಾರರಿದ್ದಾರೆ, ಅವರ ಸರಾಸರಿ ವಯಸ್ಸು 20 ವರ್ಷ. ನೋಡ್ರಿ ಸರಾಸರಿ ವಯಸ್ಸು ಎಷ್ಟು? 20 ವರ್ಷ. ಅಂದ್ರೆ ಒಬ್ಬೊಬ್ರು 20 ವರ್ಷ ಆದ್ರೆ 15 ಜನ ಆದ್ರೆ ಹಾಗಾದ್ರೆ ಟೋಟಲ್ ಇಯರ್ಸ್ ಎಷ್ಟಾಗ್ತವೆ? ಎಲ್ಲರದು ವರ್ಷಗಳನ್ನು ಕೂಡಿಸಿದ್ರೆ 15 30 300 ವರ್ಷಗಳು ಆದವು. ಎಲ್ಲರ ವಯಸ್ಸನ್ನ ಕೂಡಿಸಿದ್ರೆ ಒಬ್ಬೊಬ್ರು 20 ವರ್ಷ ಅಂತ ಜನ 15 ಆದ್ರೆ ಅಂದ್ರೆ 20 ಅಂತಲ್ಲ, ಎವರೇಜ್ ಇದೆ ಅಷ್ಟೇ. ಗೊತ್ತಾಯ್ತು? ಎಸ್ 15 ಜನ ಆದ್ರೆ 15 30 300 ಜನ ಆಯ್ತು. ಎಸ್ ನೋಡಿ ಕ್ವಶನ್ ಏನ್ ಕೇಳಿದ್ರೆ, ಆದ್ರೆ ತರಬೇತಿದಾರನ ವಯಸ್ಸನ್ನ ಸೇರಿ 22 ವರ್ಷ ಸರಾಸರಿ ಆಗುತ್ತೆ. ತರಬೇತಿದಾರ, ಇಲ್ಲಿ ಟ್ರೈನರ್ ಇದ್ದಾರೆ, ಕೋಚ್ ಮಾಡ್ತಕ್ಕಂಥ ಒಬ್ರು ಇದ್ದಾರೆ. ಆ ಕೋಚರ್ನ ಸೇರಿಸಿದಾಗ 20 ಇರ್ತಕ್ಕಂಥದ್ದು 22 ಆಗುತ್ತಂತೆ ಸರಾಸರಿ. 20 ಇರ್ತಕ್ಕಂಥ ಸರಾಸರಿ 22 ಇರುತ್ತೆ. ಇದು ಯಾಕೆ ಮೇಲೆ ಬರ್ಕೊಂತೀನಿ ಅಂತಂದ್ರೆ ಇದು 300ಕ್ಕಿಂತ ಜಾಸ್ತಿ ಆಗುತ್ತೆ, ಅದ್ರ ಸಲ ಮೇಲೆ ಬರ್ಕೊಳ್ತೀನಿ. ಇದು ಮೈನಸ್ ಮಾಡ್ಲಿಕ್ಕೆ ಈಸಿ ಆಗುತ್ತೆ ನಮಗೆ. ಗೊತ್ತಾಯ್ತು? ಕೆಲವೊಬ್ರು ಕನ್ಫ್ಯೂಷನ್ ಅಲ್ಲ, ಮಾಸ್ತರ್ ಯಾಕೆ ಮೇಲೆ ಬರೆಯಕತ್ತಾನ, ಇದನ್ನ ಕೆಳಗೆ ಬರಿಬೋದಲ್ಲ. ಎಸ್ ಕೆಳಗೆ ಬರಿಬಹುದು. ನೀವು ಚಿಕ್ಕ ಸಂಖ್ಯೆಯಿಂದ ಮತ್ತು ದೊಡ್ಡ ಸಂಖ್ಯೆಯನ್ನು ಕಳಿಬೇಕಾದ್ರೆ ಕನ್ಫ್ಯೂಷನ್ ಆಗುತ್ತೆ. ಇದನ್ನೇ ಮೇಲೆ ಬರ್ಕೊಂಡ್ಬಿಟ್ರೆ ನೀವು ದೊಡ್ಡ ಸಂಖ್ಯೆಯಲ್ಲಿ 300 ಸಣ್ಣ ಸಂಖ್ಯೆಯನ್ನ ಮೈನಸ್ ಮಾಡ್ಲಿಕ್ಕೆ ತುಂಬಾ ಈಸಿ ಆಗುತ್ತೆ. ಇಲ್ಲಿ ನೋಡ್ರಿ, ಈಗ ತರಬೇತಿದಾರನ ವಯಸ್ಸನ್ನ ಸೇರಿಸಿದಾಗ ಎವರೇಜ್ 22 ಆಗುತ್ತಂತೆ. ಹಾಗಾದ್ರೆ ಆ ತರಬೇತಿದಾರನ ವಯಸ್ಸನ್ನ ಕಂಡುಹಿಡಿಯಿರಿ. ತರಬೇತಿದಾರನ ವಯಸ್ಸನ್ನ ಎಷ್ಟು? ಎಸ್ ಸಿಂಪಲ್. 15 ಜನ 20 ಎವರೇಜ್ 300 ವರ್ಷ ಆಯ್ತು. ತರಬೇತಿದಾರನ ವಯಸ್ಸು ಸೇರಿಸಿದ್ರೆ ಎಷ್ಟಾಗುತ್ತಿದ್ದು? 15 ಜನ ಇದ್ರು ಸ್ಟೂಡೆಂಟ್ಸು, 16 ಜನ ಆದರು. ಅವಾಗ ಎಷ್ಟಾಯ್ತು ಎವರೇಜು? 22 ಆಯ್ತು. ಹಾಗಾದ್ರೆ ಟೋಟಲ್ ವರ್ಷಗಳು ಎಷ್ಟಾದ್ರು ನೋಡ್ರಿ, 16 32ಕ್ಕೆ 2 ಕೈಲ ಬಂತು 3, 16 32 3 35. ನೋಡ್ರಿ ತರಬೇತಿದಾರನ ವಯಸ್ಸನ್ನ ಸೇರಿಸಿದ್ರೆ 352 ಆತು. ಇದು 15 ಜನದ್ದು, ಇದು 16 ಜನದ್ದು. 16ನೇ ವ್ಯಕ್ತಿ ಯಾರು? ಕೋಚ್ ಕೊಡೋರು. ಹಾಗಾದ್ರೆ ವಿದ್ಯಾರ್ಥಿಗಳು 300 ವಯಸ್ಸು 352 ಅದವಾ, ಇದರಲ್ಲಿ ಕೋಚ್ ಇದಾರೆ. ಆ ಈ ಕೋಚ್ ಇರ್ತಕ್ಕಂಥ ವ್ಯಕ್ತಿಯಲ್ಲಿ 300ನ ಮೈನಸ್ ಮಾಡಿಬಿಟ್ರೆ ಉಳಿದಿರ್ತಕ್ಕಂಥ 52 ವರ್ಷ ಯಾರ್ದಿರುತ್ತೆ? ಕೋಚ್ನ ವಯಸ್ಸು ಇರುತ್ತೆ. ನೋಡ್ರಿ ತರಬೇತಿದಾರನ ವಯಸ್ಸು ಇರುತ್ತೆ. ಸಿಂಪಲ್ ಆಗಿ ನಾವು ಕಂಡುಹಿಡ್ಕೊಳ್ಬಹುದು. ಗೊತ್ತಾಯ್ತಲ್ಲ? ಎಸ್ ಮುಂದಿನ ಕ್ವಶನ್ ನೋಡ. ಕ್ವಶನ್ ನಂಬರ್ 4. 150 ಮೀಟರ್ ಉದ್ದದ ರೈಲು 54 ಕಿಲೋಮೀಟರ್ ಪರ್ ಗಂಟೆ ವೇಗದಲ್ಲಿ ಚಲಿಸಿದಾಗ ಒಂದು ವಿದ್ಯುತ್ ಕಂಬವನ್ನ ದಾಟಲು ತೆಗೆದುಕೊಳ್ಳುವ ಸಮಯ ಎಷ್ಟು? ನೋಡ್ರಿ ಇಲ್ಲೇ ಟ್ರೈನ್ ಲೆಂತ್ ಕೊಟ್ಟುಬಿಟ್ಟಿದ್ರೆ 150 ಮೀಟರ್ ಅಂತೇಳಿ. ಒಂದು ವಿದ್ಯುತ್ ಕಂಬ ದಾಟಬೇಕಾದ್ರೆ ಎಷ್ಟು ದೂರ ಹೋಗುತ್ತೆ? ನೋಡ್ರಿ ಸಿಂಪಲ್ ಆಗಿದೆ. ಫಸ್ಟ್ ಟೈಪ್ ಕ್ವಶನ್ ಅಲ್ಲಿ ಹೇಳ್ಬಿಟ್ಟಿನಿ. ಒಂದು ವಿದ್ಯುತ್ ಕಂಬ, ಇದು ಒಂದು ವಿದ್ಯುತ್ ಕಂಬ. ಟ್ರೈನು 150 ಮೀಟರ್ ಅದ. ಇದನ್ನ ದಾಟಬೇಕಾದ್ರೆ 150 ಮೀಟರ್ ಉದ್ದದ ಟ್ರೈನ್ ಇದನ್ನ ದಾಟಬೇಕಾದ್ರೆ ಎಷ್ಟು ದೂರ ಹೋಗ್ಬೇಕು? ಟ್ರೈನಿನ ದೂರ ಎಷ್ಟು, ಟ್ರೈನಿನ ಉದ್ದ ಎಷ್ಟಿದೆಯೋ ಅಷ್ಟು ಕಂಪ್ಲೀಟ್ ಆಗಿ ದಾಟಬೇಕದು. ಹಂಗಂದ್ರೆ ಟ್ರೈನಿನ ಉದ್ದನೇ ಇಲ್ಲಿ ಏನಾಗಿರುತ್ತೆ? ಚಲಿಸಿದ ದೂರನೇ ಆಗಿರುತ್ತೆ. ಯಾವಾಗ ಒಂದು ವಿದ್ಯುತ್ ಕಂಬ ನಿಂತಿರ್ತಕ್ಕಂಥ ವ್ಯಕ್ತಿ ಅಥವಾ ಒಂದು ಟ್ರೀ ಕೊಟ್ಟಾಗ ಟ್ರೈನಿನ ಉದ್ದನೇ, ಟ್ರೈನ್ ಲೆಂತ್ ಎಷ್ಟಿರುತ್ತೆ ಅದುವೇ ಏನಾಗುತ್ತೆ? ಡಿಸ್ಟೆನ್ಸ್ ಆಗಿರುತ್ತೆ, ಚಲಿಸಿದ ದೂರ ಆಗಿರುತ್ತೆ. ಇದು ಕ್ಲಿಯರ್ ಆಯ್ತದು? ಎಸ್. ಈಗ ಇಲ್ಲ ಮಿನಿಟ್, ಇದು ಮೀಟರ್ ಅಲ್ಲದ, ಇಲ್ಲಿ 54 ಕಿಲೋಮೀಟರ್ ಪರ್ ಗಂಟೆ ಅಲ್ಲದ. ಇದನ್ನೇ ಮಾಡ್ಕೊಳ್ಬೇಕು ನಾವು ಮೀಟರ್ ಪರ್ ಸೆಕೆಂಡ್ಗೆ ಕನ್ವರ್ಟ್ ಮಾಡ್ಕೊಳ್ಬೇಕು. ಹಾಗಾದ್ರೆ ಮೀಟರ್ ಪರ್ ಸೆಕೆಂಡ್ಗೆ ಕನ್ವರ್ಟ್ ಮಾಡ್ಕೊಳ್ಬೇಕಾದ್ರೆ ಮೀಟರ್ ಚಿಕ್ಕದು ತಾನೆ, ಚಿಕ್ಕದಂದಾಗ ಮೇಲೆ 5 ಬರಬೇಕು. 5 ಡಿವೈಡೆಡ್ ಬೈ 18 ಗುಣಾಕಾರ ಮಾಡಬೇಕು. 18 ಒಂದಲೆ 18 ಮೂರಲೆ 3 5 15 ಮೀಟರ್ ಪರ್ ಸೆಕೆಂಡ್. ನೋಡ್ರಿ ಇಲ್ಲಿ 15 ಮೀಟರ್ ಪರ್ ಸೆಕೆಂಡ್ ಸಿಕ್ತು, ಇಲ್ಲ 150 ಮೀಟರ್ ಅಂತಲೂ ಸಿಕ್ತು. ಟೈಮ್ ಕೇಳಿದ್ದಾರೆ. ಟೈಮ್ ಈಸ್ ಈಕ್ವಲ್ ಟು ಸೂತ್ರ ಏನು? ಡಿಸ್ಟನ್ಸ್ ಡಿವೈಡೆಡ್ ಬೈ ಸ್ಪೀಡ್. ಟೈಮ್ ಸೂತ್ರ ಅದನ್ನು ಕೂಡ ಸಿಂಪಲ್ ಆಗಿ ಹೇಳಿದೆ ನಿಮಗೆ. ನೋಡ್ರಿ ಹಿಂದ್ಗಡೆ ವಿಡಿಯೋಸ್ಗಳನ್ನೆಲ್ಲ ನೋಡ್ರಿ, ಗೊತ್ತಾಗುತ್ತೆ ನಿಮಗೆ. ಎಸ್ ಡಿಸ್ಟೆನ್ಸ್ ಎಷ್ಟು? 150 ಮೀಟರ್. ಕೆಳಗಡೆ ಬರಿತೀನಿ 150 ಮೀಟರ್ ಡಿವೈಡೆಡ್ ಬೈ ಸ್ಪೀಡ್ ಎಷ್ಟು? ಇದು ಅಲ್ಲ, ಇದು ಸ್ಪೀಡ್ ಎಷ್ಟು? 105 ಮೀಟರ್ ಪರ್ ಸೆಕೆಂಡ್. ಇದು ಮೀಟರ್. ಎಸ್ ಈ ಮೀಟರ್ ಕ್ಯಾನ್ಸಲ್, ಈ ಮೀಟರ್ ಕ್ಯಾನ್ಸಲ್. ಉತ್ತರ ಸೆಕೆಂಡ್ ಒಳಗಡೆ ಸಿಗುತ್ತೆ. 15 ಒಂದಲೆ 15 ಹತ್ತಲೆ. ಹಾಗಾದ್ರೆ ಟೈಮ್ ಎಷ್ಟಾಗುತ್ತೆ? 10 ಸೆಕೆಂಡು. ನೋಡ್ರಿ ಎಷ್ಟು ಈಜಿ ನಾವು ಕಂಡುಹಿಡ್ಕೊಳ್ಬಹುದು. ಆ 150 ಮೀಟರ್ ಉದ್ದದ ಟ್ರೈನು 54 ಕಿಲೋಮೀಟರ್ ಪರ್ ಅವರ್ ವೇಗದಲ್ಲಿ ಆ ವಿದ್ಯುತ್ ಕಂಬವನ್ನ ದಾಟಬೇಕಾದ್ರೆ 10 ಸೆಕೆಂಡ್ ಟೈಮ್ ಸಾಕು. ದ ರೈಟ್ ಆನ್ಸರ್ ಇಸ್ 10 ಸೆಕೆಂಡ್ಸ್. ಗೊತ್ತಾಯ್ತು? ನಿಮಗೆ ಉತ್ತರನು ಕೂಡ 10 ಸೆಕೆಂಡ್ ಒಳಗಡೆ, ಅದಕ್ಕೆ 5 ಸೆಕೆಂಡ್ ಒಳಗಡೆ ನೀವು ಉತ್ತರನ ಪಡ್ಕೊಳ್ಬಹುದು. ಗೊತ್ತಾಯ್ತಲ್ಲ ಸ್ನೇಹಿತರೆ? ಎಸ್ ಈ ಕ್ವಶನ್ ಅರ್ಥ ಆಯ್ತಂದ್ರೆ ದಯವಿಟ್ಟು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ.
ಎಕ್ಸಾಮ್ಗಳು ಸಮೀಪ ಬರ್ತಾ ಇದ್ದಾವೆ, ಗೊತ್ತಾಯ್ತು. ಮುಂದಿನ ಕ್ವಶನ್ ನಂಬರ್ 5. ಯಾವ ಬಡ್ಡಿ ದರದಂತೆ ಒಂದು ಮೊತ್ತ ಸರಳ ಬಡ್ಡಿಯ ಪ್ರಕಾರ 10 ವರ್ಷಗಳಲ್ಲಿ ದುಪ್ಪಟ್ಟಾಗುತ್ತೆ? ನೋಡ್ರಿ, ಯಾವ ರೇಟ್ ಆಫ್ ಇಂಟ್ರೆಸ್ಟ್ ಅಲ್ಲಿ ಟೈಮ್ 10 ವರ್ಷ, ಹೌದಾ? ಇಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ ನ ಕ್ವಶನ್ ಮಾರ್ಕ್, ಅದನ್ನ ಕಂಡುಹಿಡಿಬೇಕು ನಾವು. 10 ವರ್ಷ ಟೈಮ್ ಅಲ್ಲಿ ನಾವು ಕೊಟ್ಟಿರ್ತಕ್ಕಂಥ ಅಮೌಂಟ್ ದುಪ್ಪಟ್ಟಾಗಬೇಕು. ನಾನು ಒಂದು 10,000 ರೂಪಾಯಿ ಕೊಟ್ಟಿದ್ದೀನಿ ಅಂತ ಇಟ್ಕೊಳ್ರಿ. 10 ವರ್ಷ ಆದ ನಂತರ 20,000 ರೂಪಾಯಿ ಬರ್ಬೇಕು ನನಗೆ. 20,000 ರೂಪಾಯಿ ಬರ್ಬೇಕಂದ್ರೆ ನಾ ಕೊಟ್ಟ 10,000 ಪ್ಲಸ್ ಅದಕ್ಕೆ 10,000 ಏನಿರುತ್ತೆ, ಇಂಟ್ರೆಸ್ಟ್ ಇರುತ್ತೆ. ಅದೇ ದುಪ್ಪಟ್ಟಿಲ್ಲ ನಮಗೆ. ನಾವು ಎಷ್ಟು ಅಮೌಂಟ್ ಕೊಟ್ಟಿರ್ತೀವೋ ಅಷ್ಟು ಅಮೌಂಟ್ ಇಂಟ್ರೆಸ್ಟ್ ಬಂದ್ರೆ ಅಲ್ಲಿ ದುಪ್ಪಟ್ಟು ಆಯ್ತು ಅಂತ ಅರ್ಥ. 3 ಪಟ್ಟು ಅಂತಂದ್ರೆ ನಾವು ಕೊಟ್ಟಿರ್ತಕ್ಕಂಥ ಅಮೌಂಟಿನ 2 ಪಟ್ಟು ಇಂಟ್ರೆಸ್ಟ್ ಆಗಬೇಕು. ಅದೇನಾಗುತ್ತೆ, 3 ಪಟ್ಟು ಆಗುತ್ತೆ. ಈಗಿಲ್ಲೇ ಎಷ್ಟು ಅಮೌಂಟು, ಯಾವ ಸರಳ ಬಡ್ಡಿ ಗೊತ್ತೇ ಇಲ್ಲ ನಮಗೆ. ಓನ್ಲಿ 10 ವರ್ಷಕ್ಕೆ ನಾವು ಕೊಟ್ಟಿರ್ತಕ್ಕಂಥ ಅಮೌಂಟು ದುಪ್ಪಟ್ಟಾಗಬೇಕಾದ್ರೆ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು ಹಾಕಬೇಕಂತ ಕ್ವಶನ್ ಕೇಳ್ಬಿಟ್ಟಿದ್ದಾನೆ. ಎಸ್, ಕೇಳಿ, ಎಷ್ಟಾದ್ರೂ ಕೇಳಿ. ನಾವೊಂದು ಎಕ್ಸಾಂಪಲ್ ತೆಗೆದುಕೊಳ್ಬೇಕು. ಪ್ರಿನ್ಸಿಪಲ್ ಅಮೌಂಟ್ 100 ರೂಪಾಯಿ ಅಂತ ಇಟ್ಕೊಳ್ರಿ. ಹಾಗಾದ್ರೆ ದುಪ್ಪಟ್ಟಾಗಬೇಕಾದ್ರೆ ಇಂಟ್ರೆಸ್ಟ್ ಎಷ್ಟು ಇರುತ್ತಾ, ಅದು ಕೂಡ 100 ರೂಪಾಯಿ ಇರುತ್ತೆ. ಅವಾಗ ಅಮೌಂಟ್ ಎಷ್ಟಾಗುತ್ತೆ, 200 ರೂಪಾಯಿ ಕೊಡ್ತಾರೆ, ಹೌದು ತಾನೆ? ನಾವೊಂದು ಎಕ್ಸಾಂಪಲ್ ತೆಗೆದುಕೊಳ್ಬೇಕು ಅಷ್ಟೇ. 100 ರೂಪಾಯಿ ಇದ್ರೆ 100 ರೂಪಾಯಿ ಇಂಟ್ರೆಸ್ಟ್ ದುಪ್ಪಟ್ಟಾಗುತ್ತೆ, ಆಮೇಲೆ 200 ರೂಪಾಯಿ ಆಗುತ್ತೆ. ಅಂದ್ರೆ ಅಮೌಂಟು ನಮಗೆ ಬರ್ತಕ್ಕಂಥದ್ದು 10 ವರ್ಷಗಳಲ್ಲಿ. ಈಗ ರೇಟ್ ಆಫ್ ಇಂಟ್ರೆಸ್ಟ್ ಯಾವುದಾಯ್ತು? ಹಾಗಾದ್ರೆ ರೇಟ್ ಆಫ್ ಇಂಟ್ರೆಸ್ಟ್ ಅನ್ನು ಕಂಡುಹಿಡಿತಕ್ಕಂಥ ಸೂತ್ರ ನಮಗೆಲ್ಲರಿಗೂ ಗೊತ್ತು. R = I × 100. ಇದು ಒಂದಲ್ಲ, I ಡಿವೈಡೆಡ್ ಬೈ PTR. ನಿಮಗೆ ಗೊತ್ತಲ್ಲ, ಈ PTR ಅಲ್ಲಿ 6 ಬಿಟ್ಟು ಉಳಿದದ್ದೇನೆ ಅದನ್ನ ಕೆಳಗಡೆ ಚಂಬಿಡ್ರಿ, PT, ಹೌದು ತಾನೆ? ಇಲ್ಲಿ I ಅಂದ್ರೆ ಗೊತ್ತದ, 100 ಗೊತ್ತದ, P ಅಂದ್ರೆ ಗೊತ್ತದ, T ಅಂದ್ರೆ ಗೊತ್ತದ. ಅವುಗಳ ಜಾಗದಲ್ಲಿ ಹಾಕೊಂಡು ನಿಮ್ಮ ಮೈನ ಕಡ್ತ ಹೊಡೆದು ಬಿಡ್ರಿ, ನಿಮ್ಗೆ ಈಜಿ ಆಗಿರ್ತಕ್ಕಂಥ ಉತ್ತರ ಸಿಕ್ಬಿಡುತ್ತೆ. I ಅಂದ್ರೆ ಎಷ್ಟದಿಲ್ಲ, 100 × 200 ನಮಗೆ ರೇಟ್ ಆಫ್ ಇಂಟ್ರೆಸ್ಟ್ ಸಿಗುತ್ತೆ. ಪ್ರಿನ್ಸಿಪಲ್ ಅಮೌಂಟ್ ಎಷ್ಟದ, ಇಲ್ಲಿ ಕೂಡ 100 ಅದ, ಇಂಟು ಟೈಮ್ ಎಷ್ಟದ, 10 ವರ್ಷ. ನೋಡ್ರಿ, 100 ಕ್ಯಾನ್ಸಲ್, 100 ಕ್ಯಾನ್ಸಲ್, 0 ಕ್ಯಾನ್ಸಲ್, 0 ಕ್ಯಾನ್ಸಲ್, ಉಳಿದಿರ್ತಕ್ಕಂಥ 10. ಹಾಗಾದ್ರೆ ರೇಟ್ ಆಫ್ ಇಂಟ್ರೆಸ್ಟ್ = 10%. 100ಕ್ಕೆ 10 ರೂಪಾಯಿ ಬಡ್ಡಿ ಹಾಕ್ಬೇಕು. 10 ವರ್ಷದಾಗ ನಾವು ಕೊಟ್ಟಿರ್ತಕ್ಕಂಥ ಅಮೌಂಟ್ ಏನಾಗುತ್ತೆ, ದುಪ್ಪಟ್ಟಾಗುತ್ತೆ. ಸಿಂಪಲ್ ಆಗಿ ಮಾಡ್ತಕ್ಕಂಥದ್ದು, ಹೌದಾ? ಇದನ್ನ ತಿಳ್ಕೊಳ್ಬೇಕು ಅಷ್ಟೇ ನಾವು. ಅದು ಎಕ್ಸಾಂಪಲ್ ಇದನ್ನೇ ಕೇಳ್ತಾನೆ. ಇತ್ತೀಚಿನ ದಿನಗಳಲ್ಲಿ ಈ ರೀತಿ ಕೇಳ್ತಾ ಇದ್ದಾನೆ, ಮತ್ತು ಸರಳ ಬಡ್ಡಿ ಮತ್ತು ಚಕ್ರ ಬಡ್ಡಿಗಳ ನಡುವಿನ ವ್ಯತ್ಯಾಸಗಳನ್ನ ಕೇಳ್ತಾ ಇದ್ದಾನೆ. ಗೊತ್ತಾಯ್ತಲ್ಲ ಸ್ನೇಹಿತರೆ? ಸಿಗಾಗಲ್ಲ. ಅದನ್ನು ಕೂಡ ನಾನು ಪ್ರೀವಿಯಸ್ 2018 ಕ್ವಶನ್ ಪೇಪರ್ ಬಿಡಿಸಿದ್ದೀನಿ. ಪ್ಲೇ ಲಿಸ್ಟ್ ಅಲ್ಲಿ ನೋಡಿ, ಎಲ್ಲಾ ಕ್ವಶನ್ ಪೇಪರ್ ಸುಮಾರು 30+ ಕ್ವಶನ್ ಪೇಪರ್, 35-36 ಕ್ವಶನ್ ಪೇಪರ್, ಕೇವಲ PC ಕ್ವಶನ್ ಪೇಪರ್ ಗಳನ್ನ ಬಿಡಿಸಿದ್ದೀನಿ. ಎಲ್ಲಾ ಕ್ವಶನ್ಗಳನ್ನು ಒಂದ್ಸರಿ ನೋಡ್ಕೊಳ್ಳಿ, ಗೊತ್ತಾಯ್ತು? ಮುಂದಿನ ಕ್ವಶನ್ ನಂಬರ್ 6. 12 + 3 13 into bracket whole square plus 12 - 13 into bracket whole square. ಹಾಗಾದ್ರೆ x ವ್ಯಾಲ್ಯೂ ಅಂದ್ರೆ ಇದರ ಮೌಲ್ಯ ಏನು ಅಂತ ಅರ್ಥ. ಇವೆರಡನ್ನು ಸರಳೀಕರಿಸಿದಾಗ ಎಷ್ಟು ಉತ್ತರ ಬರುತ್ತೆ ನೋಡ್ರಿ, ಸಿಂಪಲ್ ಆಗಿ ನೋಡ್ತಾ ಹೋಗೋಣ. ಎಸ್, 12 ಮತ್ತು 13 ಎಷ್ಟಾಗುತ್ತೆ, 25. 25 ಆಗ್ತಾನೆ, 25 ಹೋಲ್ ಸ್ಕ್ವೇರ್ ಅಥವಾ 25 ಸ್ಕ್ವೇರ್ ಪ್ಲಸ್. ನೋಡ್ರಿ, 12ರಲ್ಲಿ 13 ಹೋಗಲ್ಲ. ಎಸ್, 13ರಲ್ಲಿ 12 ಕಳೆದು ದೊಡ್ಡ ಅಂಕಿ ಚಿಹ್ನೆ ಹಚ್ಕೊಳ್ಬೇಕು. 13ರಲ್ಲಿ 12 ಹೋದ್ರೆ 1, ದೊಡ್ಡ ಅಂಕಿ ಚಿಹ್ನೆ ಮೈನಸ್, ಹೋಲ್ ಸ್ಕ್ವೇರ್, ಈ ಸ್ಕ್ವೇರ್ಗೆ ಸ್ಕ್ವೇರ್, ಹೌದಾ? = x ಆದ್ರೆ ಹಚ್ಕೊಳ್ರಿ, ಕಂಪ್ಯೂಟರ್ ನಡೀತೆ, ಯಾಕಂದ್ರೆ ಇದ್ರ ವ್ಯಾಲ್ಯೂ ಕೊನೆಗೆ ಬರುತ್ತೆ. ಈಗ ನೋಡ್ರಿ, 25 ಸ್ಕ್ವೇರ್ ಅಂದ್ರೆ ಎಷ್ಟು, 25 25 625. ಇದು 625. ಎಸ್, ಪ್ಲಸ್ ಈ ಪ್ಲಸ್. ಇಲ್ಲಿ ನೋಡ್ರಿ, ಇಲ್ಲೇ ನೋಡ್ರಿ, ಇಲ್ಲಿ ಒಳಗಡೆ -1 2 ಸರಿ ಗುಣಾಕಾರ ಮಾಡಿದ್ರೆ ಎಷ್ಟು ಬರುತ್ತೆ, ಮತ್ತೆ -1 ಅನ್ಕೊಳ್ಬಾರ್ದು. ನೋಡ್ರಿ, -1 ಇಂಟು -1, ಒಂದಲೇ 1 ಅಂತ ಹಚ್ಕೊಂಡ್ಬಿಡ್ತೀವಿ ನಾವು, ಹೌದಾ? ಆದ್ರೆ ಇಲ್ಲಿ ಮೈನಸ್, ಇಲ್ಲಿ ಮೈನಸ್ ಅದ. ಮೈನಸ್ ಇಂಟು ಮೈನಸ್ ಏನಾಗುತ್ತೆ, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಹಾಗಾದ್ರೆ -1 ಹೋಲ್ ಸ್ಕ್ವೇರ್ +1. ಇಲ್ಲಿ ಕನ್ಫ್ಯೂಷನ್ ಆಗ್ಬಾರ್ದು ನೀವು. ನೋಡ್ರಿ, 1 ಹೋಲ್ ಸ್ಕ್ವೇರ್ ಅಂದ್ರೂ ಪ್ಲಸ್ ಒಂದೇ, -1 ಹೋಲ್ ಸ್ಕ್ವೇರ್ ಅಂತಂದ್ರೆ ಪ್ಲಸ್ ಒಂದೇ. ಯಾಕಂದ್ರೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, ಹೌದಾ? ಪ್ಲಸ್ ಆಗುತ್ತೆ. ಎಸ್, ಈಗ +1 +1. ಎಸ್, ಈಗ ನೋಡ್ರಿ, 625ಕ್ಕೆ 625 ಪ್ಲಸ್ ಇಂಟು ಪ್ಲಸ್ ಪ್ಲಸ್ 1ಕ್ಕೆ 1. ಹಾಗಾದ್ರೆ 625 1 ಎಷ್ಟಾಯ್ತು, 626 ಆಯ್ತು. ಹಾಗಾದ್ರೆ x ವ್ಯಾಲ್ಯೂ = ಎಷ್ಟಾಯ್ತು, 626 ಇಸ್ ರೈಟ್ ಆನ್ಸರ್. ತುಂಬಾ ಸಿಂಪಲ್ ಆಗಿರ್ತಕ್ಕಂಥ ಕ್ವಶನ್ಗೆ ಸಿಂಪಲ್ ಆಗಿ ಉತ್ತರ ನೀಡಿದ್ವಿ ನಾವು, ಗೊತ್ತಾಯ್ತಲ್ಲ ಸ್ನೇಹಿತರೆ? ಎಸ್, ಮುಂದಿನ ಕ್ವಶನ್ ನಂಬರ್ 7. ಒಂದು ಸ್ಥಳದಿಂದ ಹನುಮಂತನು ಪೂರ್ವಕ್ಕೆ 4 ಕಿಲೋಮೀಟರ್ ನಡೆದು
ಎಡಕ್ಕೆ ತಿರುಗಿ 3 ಕಿಲೋಮೀಟರ್ ಮುಂದೆ ಹೋಗಿ ನಡೆದರೆ ಪ್ರಾರಂಭಿಸಿದ್ರಿಂದ ಎಷ್ಟು ದೂರ ಇದ್ದಾನೆ? ನೋಡ್ರಿ, ತುಂಬ ಬೇಸಿಕ್ ಆಗಿರತಕ್ಕಂಥ ಕ್ವಶನ್ ಕೇಳಿದ್ದಾನೆ. ಹನುಮ ಅಥವಾ ಹನುಮಂತ ಒಂದು ಸ್ಥಳದಿಂದ ಪೂರ್ವಕ್ಕೆ 4 ಕಿಲೋಮೀಟರ್, ಪೂರ್ವ ಅಂದ್ರೆ ಆ ಕಡೆ ನೋಡ್ರಿ, ಈ ಕಡೆ ಪೂರ್ವ ಅಂದ್ರೆ ಇಲ್ಲಿರ್ತಕ್ಕಂಥ ಹನುಮಂತ ಪೂರ್ವಕ್ಕೆ 4 ಕಿಲೋಮೀಟರ್ ನಡೀತಾನೆ. ಹೌದಾ? ಇದೆಷ್ಟು ಕಿಲೋಮೀಟರ್? 4 ಕಿಲೋಮೀಟರ್. ಈ ಕಡೆ ಆ ವ್ಯಕ್ತಿ ಹೋಗ್ತಾ ಇದ್ದಾನೆ. ಹನುಮಂತ ಈ ಕಡೆ ಹೋಗ್ತಾ ಏನ್ ಮಾಡ್ತಾನೆ? ಎಡಕ್ಕೆ ತಿರುಗಿ 3 ಕಿಲೋಮೀಟರ್ ಮುಂದೆ ಹೋಗ್ತಾನೆ. ಎಡಕ್ಕೆ ಅಂದ್ರೆ ಮೇಲೆ. ಹೌದಾ? ಎಡಕ್ಕೆ ಹಿಂಗೆ ಹೋಗ್ತಕ್ಕಂಥ ವ್ಯಕ್ತಿ ಎಡ ಮೇಲೆ ಆಗ್ತದೆ. ಎಡಕ್ಕೆ ತಿರುಗಿ 3 ಕಿಲೋಮೀಟರ್ ಹೋಗ್ತಾನೆ. ಹೌದು ತಾನೆ? ಎಡಕ್ಕೆ ತಿರುಗಿ ಎಷ್ಟು ಹೋಗ್ತಾನೆ? 3 ಕಿಲೋಮೀಟರ್ ಹೋಗ್ತಾನೆ. ಕ್ವಶನ್ ಏನು ಕೇಳಿದ್ರೆ, ಪ್ರಾರಂಭಿದ ಸ್ಥಳದಿಂದ ಎಷ್ಟು ದೂರದಲ್ಲಿ, ಇದು ಪ್ರಾರಂಭಿದ ಸ್ಥಳ, ಈ ಪ್ರಾರಂಭಿದ ಸ್ಥಳದಿಂದ ಎಷ್ಟು ದೂರದಲ್ಲಿದ್ದಾನೆ? ಇದಕ್ಕೆ ಲೆಕ್ಕ ಮಾಡಬೇಡ್ರಿ ಅಂತ ಹೇಳ್ಬಿಟ್ಟಿದ್ದೀನಿ ನಾನು. ಎಲ್ಲಾ ಕ್ವಶನ್ಗಳಲ್ಲಿ ಇದು ಲಂಬಕೋನ ತ್ರಿಭುಜ ಆಗುತ್ತೆ. ಒಂದು ಕಡೆಗೆ 4, ಒಂದು ಕಡೆಗೆ 3 ಬಂದು ಇದನ್ನ ಕ್ವಶನ್ ಕೇಳಿಬಿಟ್ರಪ್ಪ ಅಂದ್ರೆ ಕಣ್ಣು ಮುಚ್ಚಿಕೊಂಡು ಒಂದೇ ಕ್ಷಣದ ಒಳಗಡೆ ಉತ್ತರ ಕೊಟ್ಟು ಬಿಡ್ರಿ. ಒಂದು 3 ಇದ್ದು ಒಂದು 4 ಇತ್ತಂದ್ರೆ ಕಂಪಲ್ಸರಿ ಈ ವಿಕರಣ ಅಂತ ಕರಿತೀವಲ್ಲ, ಇದು 5 ಇದ್ದೇ ಇರುತ್ತೆ. ಕ್ವಶನ್ ಆಲ್ಮೋಸ್ಟ್ ಅಲ್ಲಿ ಎಷ್ಟು ಸುತ್ತುವರಿಸಿ ಬಂದ್ರು ಕೂಡ ಇದೇ ಕ್ವಶನ್ ಕೇಳ್ತಿರ್ತಾನೆ. ಇವೇ ಡಿಫರೆನ್ಸ್ ಬರ್ತಿರುತ್ತೆ. 3, 4, 7 ಕಿಲೋಮೀಟರ್ ಹೋದ, ಮತ್ತೆ 2 ಕಿಲೋಮೀಟರ್ ಮುಂದಕ್ಕೆ ಬಂದ, 3 ಕಿಲೋಮೀಟರ್ ಹೋದ, ಈ ರೀತಿ ಕೊಡ್ತಾ ಇರ್ತಾನೆ. ಏನು ಸುತ್ತು ಬೆಳೆಸಿ ಬಂದರೂ ಕೂಡ ಕೊನೆಗೆ 4, 3 ಬರ್ತಿರುತ್ತೆ. ಅಥವಾ 6, 8 ಬಂತಂದ್ರೆ ಇಲ್ಲಿ 10 ಲೆಕ್ಕ ಮಾಡ್ಲಿಕ್ಕೆ ಹೋಗ್ಬಿಡಿ. ಇಲ್ಲಿ 6 ಬಂದು ಇಲ್ಲಿ 8 ಬಂತಂದ್ರೆ ಇಲ್ಲಿ ಎಷ್ಟಿರುತ್ತೆ? 10 ಇರುತ್ತೆ. ಅದೇ ರೀತಿಯಾಗಿ ಲೆಕ್ಕ ಮಾಡ್ತಾ ಹೋಗ್ಬಿಟ್ರೆ ನಿಮ್ಗೆ ಈಸಿ ಆಗಿರ್ತಕ್ಕಂಥ ಉತ್ತರ ಸಿಕ್ಬಿಡುತ್ತೆ. ಅಥವಾ ಇಲ್ಲಿ 9 ಬಂದು ಇಲ್ಲಿ 12 ಬಂದ್ರೆ ಇಲ್ಲಿ 15 ಬರುತ್ತೆ. ನೋಡ್ರಿ, ಇಲ್ಲಿ 9 ಬಂದು ಇಲ್ಲಿ 12 ಬಂದ್ರೆ ಇಲ್ಲಿ 15 ಬರುತ್ತೆ. ಲೆಕ್ಕನ ಮಾಡಕ್ ಹೋಗ್ಬೇಡಿ. ಹೌದಾ? ಸಿಂಪಲ್ ಆಗಿ ಕೆಲವೊಂದಿಷ್ಟು ಹೇಳ್ಬಿಟ್ಟಿದ್ದೀನಿ ನಾನು. ಯಾವುದೇ ಕಡೆ ಲೆಕ್ಕ ಇಲ್ಲಿ 4, 3 ಅಥವಾ 4 ಇವೆರಡಲ್ಲಿ ಯಾವ್ದ್ರ ಬಂತಂದ್ರೆ ಇದು 5 ಇರುತ್ತೆ. ಇಲ್ಲಿ 6 ಮತ್ತು 8 ಇವೆರಡಲ್ಲಿ ಬಂತಂದ್ರೆ ಇಲ್ಲಿ 10 ಇರುತ್ತೆ. 9, 12 ಯಾವ್ದ್ರಲ್ಲಿ 1 ಬಂತಂದ್ರೆ ಇಲ್ಲಿ 15 ಇದ್ದೇ ಇರುತ್ತೆ. ಸಿಂಪಲ್. ಈ ಎಲ್ಲಾ ಕ್ವಶನ್ ಪ್ರತಿಯೊಂದು ಎಕ್ಸಾಮ್ಗಳಲ್ಲಿ ಪ್ರತಿಯೊಂದು ಕ್ವಶನ್ ಪೇಪರ್ ಹೇಳ್ತದೆ. ಯಾವುದು ಲೆಕ್ಕ ಮಾಡಕ್ ಹೋಗ್ಬಿಡಿ. ಈ ರೀತಿ ಬಂತು 5 ಹಾಕ್ಬಿಡಿ, ಮುಚ್ಕೊಂಡು ಹಾಕ್ಬಿಡಿ. ಒಂದು ದಿಕ್ಕು ಕೇಳಿದ ಅಂತಂದ್ರೆ ಸ್ವಲ್ಪ ವಿಚಾರ ಮಾಡಬೇಕು. ಪ್ರಾರಂಭದ ಸ್ಥಳದಿಂದ ಯಾವ ದಿಕ್ಕಿಗಿದ್ದಾನೆ ಅಂತಂದಾಗ ನಾವು ಈ ಕಡೆ ಹೋಗ್ಬೇಕತ್ತೆ, ಇಲ್ಲಿ ಈಶಾನ್ಯಕ್ಕಿದ್ದಾನೆ ಅಂತ ಹೇಳ್ಬೇಕಾಗುತ್ತೆ. ಹೌದಾ? ಕ್ವಶನ್ ಏನು ಕೇಳಿದರೆ ನೋಡ್ಕೊಂಡು ಕಾಶ್ ಉತ್ತರ ನೀಡಬೇಕು ನಾವು. ಹೌದು? ಮುಂದಿನ ಕ್ವಶನ್ ಕೂಡ ಕ್ವಶನ್ ನಂಬರ್ 8. ಒಂದು ಕೆಲಸವನ್ನ ಎ ಯು 9 ದಿನಗಳಲ್ಲಿ ಮಾಡಿದರೆ ಅದೇ ಕೆಲಸವನ್ನು ಬಿ ಯು 6 ದಿನಗಳಲ್ಲಿ ಮಾಡಿದರೆ, ಅದೇ ಕೆಲಸ ಸಿ ಯು 3 ದಿನಗಳಲ್ಲಿ ಮಾಡಿದರೆ, ಎ, ಬಿ ಮತ್ತು ಸಿ ಒಟ್ಟು ಸೇರಿ ಅದೇ ಕೆಲಸ ಎಷ್ಟು ದಿನಗಳಲ್ಲಿ ಮಾಡುತ್ತಾರೆ? ನೋಡ್ರಿ, ಈಗಾಗಲೇ ನಾನು ಎಲ್ಲಾ ಕ್ವಶನ್ ಪೇಪರ್ಗಳನ್ನ ಅಂದ್ರೆ 2002ರಿಂದ 2023ರವರೆಗೆ ಎಲ್ಲಾ ಕ್ವಶನ್ ಪೇಪರ್ಗಳಲ್ಲಿ ಟೈಮ್ ಅಂಡ್ ವರ್ಕ್ ಕ್ವಶನ್ಗಳನ್ನು ಎಲ್ಲವನ್ನು ಸಪರೇಟ್ ಮಾಡಿ 20 ವರ್ಷದ ಕ್ವಶನ್ಗಳ ಲಿಸ್ಟ್ ಅಲ್ಲಿ ಸೇರಿಕೊಂಡು ಎಲ್ಲಾ ಟೈಮ್ ಅಂಡ್ ವರ್ಕ್ ಕ್ವಶನ್ ಬಿಡಿಸಿದ ಸ್ಥಿತಿ ಯಾರು ನೋಡಿಲ್ಲ, ಪ್ಲೇ ಲಿಸ್ಟ್ ಅಲ್ಲಿ ಹೋಗಿ ನೋಡ್ಕೊಳ್ಬಹುದು, ಸಿಗ್ತಾವೆ ನಿಮಗೆ. ಎಲ್ಲಾ ಕ್ವಶನ್ ಪೇಪರ್ ಯಾವ ರೀತಿ ಕ್ವಶನ್ ಕೇಳಿದ್ದಾನೆ ಟೈಮ್ ಅಂಡ್ ವರ್ಕ್ ರಿಲೇಟೆಡ್ ಆಧಾರದ ಮೇಲೆ ಗೊತ್ತಾಯ್ತು. ಇಲ್ಲಿ ನೋಡ್ರಿ, ಎ ಅಂತಕ್ಕಂಥ ವ್ಯಕ್ತಿ 9 ದಿನ, ಬಿ ಅಂತಕ್ಕಂಥ ವ್ಯಕ್ತಿ ಅದೇ ಕೆಲಸ ಮಾಡ್ಲಿಕ್ಕೆ 6 ದಿನ, ಸಿ ಅಂತಕ್ಕಂಥ ವ್ಯಕ್ತಿ ಅದೇ ಕೆಲಸ ಮಾಡ್ಲಿಕ್ಕೆ 3 ದಿನ ಟೈಮ್ ತೆಗೆದುಕೊಳ್ತಾನೆ. ಕ್ವಶನ್ ಏನ್ ಕೇಳಿದ್ರೆ 3 ಜನರನ್ನ ಕೆಲಸ ಮಾಡ್ಲಿಕ್ಕೆ ಬಿಟ್ರೆ ಆ ಕೆಲಸ ಎಷ್ಟು ದಿನದಲ್ಲಿ ಮಾಡ್ತಾರೆ? ಸಿಂಪಲ್. ನಾನು ಬಳಸ್ತಕ್ಕಂಥದ್ದು ಏನು? LCM ಮೆಥಡ್ ಅಲ್ಲಿ ಈ ಲೆಕ್ಕಗಳನ್ನ ಮಾಡ್ತಾ ಹೋಗ್ತೀನಿ. LCM ಮೆಥಡ್. ಹಾಗಾದ್ರೆ 9, 6, 3ರ ಲಸ ಎಷ್ಟಾಗುತ್ತೆ? ನಾನು ಏನಂತ ಸಿಂಪಲ್ ಆಗಿ ಹೇಳ್ತಾ ಇರ್ತೀನಿ, ಈ 3ರಲ್ಲೇ ದೊಡ್ಡದು ಯಾವುದು ಅದು ನೋಡ್ಕೊಳ್ಬೇಕು, ಅವುಗಳ ಮಗ್ಗಿ ಹೇಳ್ತಾ ಹೋಗ್ಬೇಕು, ಅವು ಉಳಿದಿರ್ತಕ್ಕಂಥ ಸಂಖ್ಯೆಗಳಲ್ಲಿ ಇರಬೇಕು. ಅದುವೇ ಏನಾಗುತ್ತೆ ಲಸ. ನಿಲ್ಕ 9, 6, 3 ಲಸ ತಕ್ಕೊಳ್ಬಹುದು ನೀವು ಸೈಡ್ಗೆ. ಆದ್ರೆ ನಾವು ಬೇಗ ಮಾಡಿಕೊಳ್ಬೇಕಂದ್ರೆ ದೊಡ್ಡದು ಯಾವುದು? 9. 6 ಮಗ್ಗೆಲ್ 9 ಐತಾ? ಇಲ್ಲ. 3 ಮಗ್ಗೆಲ್ 9 ಐತಾ? ಬಿಟ್ಟುಬಿಡು. 1ರಲ್ಲಿ ಬಿಟ್ಟುಬಿಡು. ನೆಕ್ಸ್ಟ್ 9 ಮಗ್ಗೆ 9 2ಲ್ಲೇ 18ಕ್ಕೆ ಹೋಗ್ಬೇಕು. 18ಕ್ಕೆ ಬಂದಿವೆ. 6 ಮಗ್ಗೆಲ್ 18 ಐತಾ? ಎಸ್. 6 3 18. 3 ಮಗ್ಗೆಲ್ 18 ಐತಾ? ಎಸ್. 3 6 18. ಹಾಗಾರ ಅದುವೇ ಲಸ ಅ. ಇವು 3ರ ಲಸ ಎಷ್ಟಾಯ್ತು? 18 ಆಯ್ತು. ಇದು ಟೋಟಲ್ ಕೆಲಸ. 18 ಕೆಲಸ ಅಂದ್ರೆ 18 ಕೆಲಸನ 9 ದಿನದಲ್ಲಿ ಮಾಡ್ತಾನೆ, 18 ಕೆಲಸನ 6 ದಿನದಲ್ಲಿ ಮಾಡ್ತಾನೆ, 18 ಕೆಲಸನ 3 ದಿನದಲ್ಲಿ ಮಾಡ್ತಾನೆ. ಹೌದು ತಾನೆ? ಎಸ್. ಈಗ ಎಫಿಷಿಯನ್ಸಿ 18 ಕೆಲಸನ 9 ದಿನಕ್ಕೆ ಎಷ್ಟು ಮಾಡ್ತಾನೆ? ದಿನಕ್ಕೆ 9 ಎಷ್ಟಲ್ಲಿ 18? 9 2ರಲ್ಲಿ ದಿನಕ್ಕೆ 2 ಕೆಲಸ ಮಾಡ್ತಾನೆ. 9 ದಿನದಲ್ಲಿ 18 ಕೆಲಸ. 6 ಎಷ್ಟಲ್ಲಿ 18? 6 3ರಲ್ಲಿ 18. ದಿನಕ್ಕೆ 3 ಕೆಲಸ ಮಾಡ್ತಾನೆ. 6 ದಿನದಲ್ಲಿ 18 ಕೆಲಸ. ನೆಕ್ಸ್ಟ್ ಇದು 3 ಎಷ್ಟಲ್ಲಿ 18? 3 6ರಲ್ಲಿ 18. ದಿನಕ್ಕೆ 6 ಕೆಲಸ ಮಾಡ್ತಾನೆ. 3 ದಿನದಲ್ಲಿ 18 ಕೆಲಸ ಫಿನಿಶ್. ಕ್ವಶನ್ ಏನ್ ಕೇಳಿದ್ರೆ 3 ಕೂಡಿಕೊಂಡು ಅಗರ ಒಂದಿನಕ್ಕೆ 2, ಒಂದಿನಕ್ಕೆ 3, ಒಂದಿನಕ್ಕೆ 6 ಮಾಡ್ತಾರೆ. 3 ಕೂಡಿದ್ರೆ ಒಂದಿನಕ್ಕೆ ಎಷ್ಟು ಕೆಲಸ ಆತ ನೋಡ್ರಿ?
6 3 9 2 11 ಕೆಲಸಗಳಾದವು. ದಿನಕ್ಕೆ 11 ಕೆಲಸ ಮಾಡ್ತಾರೆ. ಟೋಟಲ್ ಕೆಲಸ ಇವು 18 ಕೆಲಸಗಳು. ಈ ಕೆಲಸನ 11 ಮಾಡ್ತಾರಲ್ಲ, ಈಗ ಇದನ್ನ ಇದರಿಂದ ಡಿವೈಡ್ ಮಾಡ್ಬೇಕು. ಟೋಟಲ್ ಕೆಲಸಗಳೆಷ್ಟು? 18. ಇವ್ರು ಒಂದಿನಕ್ಕೆ ಎಷ್ಟು ಮಾಡ್ತಾರ? 11 ಮಾಡ್ತಾರ. ಎಸ್, ಈಗ ನಾವು ಡಿವೈಡ್ ಮಾಡಿದ್ರೆ ಇವ್ರು ಮೂವರು ಕೂಡಿಕೊಂಡು ಎಷ್ಟು ದಿನದಲ್ಲಿ ಮಾಡ್ತಾರೆ ಗೊತ್ತಾತ್ ನೋಡ್ರಿ. 11 ಒಂದಲ್ಲ 11. ಇಲ್ಲೇ ನೋಡ್ರಿ, ಇದು ಅವಿಭಾಜ್ಯ ಸಂಖ್ಯೆ. ನಾವು ಡೈರೆಕ್ಟ್ ಆಗಿ ಹೋಗ್ಬಿಡಬೇಕು. 11 ಒಂದಲ್ಲ 11. ಈಗ ನೋಡ್ರಿ, 11 ಒಂದಲ್ಲ 11. 18 ಇತ್ತು, 11 ಹೋಯ್ತು. ಎಷ್ಟು ಉಳಿದು? 7 ಉಳಿದು. ಮುಂದೆ ಬರಲ್ಲ, ಪಾಯಿಂಟ್ ಕೊಟ್ಟಿವಿ. 7 ಉಳಿದ್ರೆ ಎಷ್ಟಾಯ್ತು? 70 ಆಯ್ತು. ಹೌದು ತಾನೆ? 70 ಆಯ್ತು. 11 ನಮಗೆ 70 ತನಕ ಅಂತಂದ್ರೆ 11 7 77 ಬರಲ್ಲ. 11 6 66. 70 ಇತ್ತು, 66 ಹೋಯ್ತು. ಎಷ್ಟು ಉಳಿತು? 4 ಉಳಿತು. 11 ನಮಗೆ ಈಗ 4 ಬರಲ್ಲ, ಮತ್ತೊಂದು 0 ತಗೊಂಡಿವಿ, 40 ಆಯ್ತು. ಹಾಗಾದ್ರೆ 11 ನಮಗೆ 40 ಬರಲ್ಲ. 11 4 44 ಆಗುತ್ತೆ. 11 3 33 ಸಾಕು. 1.63 ದಿನದಲ್ಲಿ ಮಾಡ್ತಾರೆ. ಇಷ್ಟೇ ಸಾಕು. 1.63 ದಿನದಲ್ಲಿ ಇವ್ರು ಮೂವರು ಕೂಡ್ಕೊಂಡು ಆ ಕೆಲಸವನ್ನು ಮಾಡ್ತಾರೆ. ಸಿಂಪಲ್ ಅದ ಸ್ನೇಹಿತರೆ, ಇದು ಕೂಡ ಗೊತ್ತಾಯ್ತಲ್ಲ. ಎಸ್, ಮುಂದಿನ ಕ್ವಶನ್ ನಂಬರ್ 9. ಈ ಒಂದು ಸರಣಿಯಲ್ಲಿ ಬಿಟ್ಟಿರ್ತಕ್ಕಂಥ ಸಂಖ್ಯೆಯನ್ನು ತುಂಬಿರಿ. ನೋಡ್ರಿ, ಈ ಒಂದು ಸರಣಿ ಕೊಟ್ಟು ಬಿಡಿದ್ರೆ ಇವು ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ಇಲ್ಲಿ ಸಂಖ್ಯೆ ಯಾವುದು ಬರುತ್ತೆ ಅಂತೇಳಿ. ಈ ಸಂಖ್ಯೆಗಳು ಕೂಡ ಯಾವುದಂತನೂ ಗೊತ್ತು. ಇವು ಯಾವ ಸಂಖ್ಯೆಗಳು? ಇವು ವರ್ಗ ಸಂಖ್ಯೆಗಳು. ವರ್ಗ ಸಂಖ್ಯೆಗಳಂದ್ರೆ ಯಾವ ರೀತಿ ವರ್ಗ ಸಂಖ್ಯೆಗಳದ ನೋಡ್ರಿ ಅವು. ಇದು 2ರ ವರ್ಗ ಸಂಖ್ಯೆ 2 ಸ್ಕ್ವೇರ್. ಇದು 4ರ ವರ್ಗ ಸಂಖ್ಯೆ 4 ಸ್ಕ್ವೇರ್. ಇದು 6ರ ವರ್ಗ ಸಂಖ್ಯೆ 6 6 36, 4 4 16, 2 4. ಇದು ಎಷ್ಟು? 8ರ ವರ್ಗ ಸಂಖ್ಯೆ 8 8 64. ಹಾಗಾದ್ರೆ ಇಲ್ಲಿ ಎಷ್ಟು ಬರುತ್ತೆ? 9ರ ವರ್ಗ ಸಂಖ್ಯೆ ಬರುತ್ತೆ. ನೋಡ್ರಲ್ಲೇ 2 4 6 8 ಬಂದಾಗ ಇಲ್ಲಿ 10ರ ವರ್ಗ ಸಂಖ್ಯೆ ಬರುತ್ತೆ. 10ರ ವರ್ಗ ಸಂಖ್ಯೆ 10 10 100. 10 ಆದ್ಮೇಲೆ 12ರ ವರ್ಗ ಸಂಖ್ಯೆ 12 144. ದ ರೈಟ್ ಆನ್ಸರ್ ಈಸ್ 10ರ ವರ್ಗ ಸಂಖ್ಯೆ 100 ಬರುತ್ತೆ ಅಲ್ಲಿ. ಗೊತ್ತಾಯ್ತಲ್ಲ? ಸಿಂಪಲ್ ಅದ ಸ್ನೇಹಿತರೆ. ಎಸ್, ಕೊನೆಯ ಕ್ವಶನ್ ನೋಡ್ತಾ ಹೋಗ್ತೀವಿ. ಕ್ವಶನ್ ನಂಬರ್ 10. ರೋಹನ್ ಅನ್ನು TQJCP ಎಂದು ಬರೆದ್ರೆ, TQJCP ಎಂದು ಬರೆದ್ರೆ ವಿಹಾನ್ ಅನ್ನು ಏನಂತ ಬರೀತಾರೆ? ವಿಹಾನ್ ಏನಾಗುತ್ತೆ ಕ್ವಶನ್ ಕೇಳಿದರೆ. ಎಸ್, ಮೊದಲು ಅದೇನ್ ಮಾಡಬೇಕು, ಇದಕ್ಕೆ ಮತ್ತು ಇದಕ್ಕೆ ಯಾವ ರೀತಿ ಸಂಬಂಧ ಅದ, ಯಾವ ರೀತಿ ಬರೆದಿದ್ದಾರೆ, ಯಾವ ಕೋಡನ್ನು ಬಳಸಿದ್ದಾರೆ ನೋಡ್ಕೊಳ್ಬೇಕು. ನೋಡ್ರಿ, ಆರ್ ನಂತರ ಟಿ ಅದಂದ್ರೆ 6ST. ಒಂದು ಸ್ಕಿಪ್ ಆಗಿ ಟಿ ಅದ. ಇಲ್ಲಿ ನೋಡ್ರಿ, ಒಂದು ಸ್ಕಿಪ್ ಆಗ್ಯದ, 2 ಸ್ಕಿಪ್ ಆಗ್ಯದ. ನೋಡ್ರಿ, OPQ ಇಲ್ಲಿ ಕೂಡ ಒಂದೇ. ನೋಡ್ರಿ, ಇಲ್ಲಿ ಒಂದು ಇಲ್ಲಿ ಒಂದ್ರೆ ಕಂಟಿನ್ಯೂ ಒಂದೇ ಇರುತ್ತೆ. ಅದು ಒಂದಿದ್ದು ಆಮೇಲೆ 2 3 4 ಈ ತರ ಕ್ರಮ ಇರಬೇಕು. ಒಂದು ಕ್ರಮ ಇರಬೇಕು. ಇಲ್ಲಿ ನೋಡ್ರಿ, H I ಆದ್ಮೇಲೆ J ಅದ. ನೋಡ್ರಿ, I ಒಂದೇ ಸ್ಕಿಪ್ ಆಗ್ಯದ. I ಇಲ್ಲಿ ನೋಡ್ರಿ, ABC NMNOP ನೋಡ್ರಿ, ಎಲ್ಲ ಒಂದೊಂದು ಸ್ಕಿಪ್ ಆಗಿ ಮುಂದಿನ ಸಂಖ್ಯೆ ಬಂದದ. ಈಜಿ ಸಿಕ್ತಲ್ಲ ನಮ್ಗೀಗ. ಎಸ್, ಎಕ್ಸಾಮ್ ಅಲ್ಲಿ ಒಂದು ಸ್ಕಿಪ್ ಇದೊಂದು ಟ್ರಿಕ್ ಗೊತ್ತಾಗ್ಬಿಟ್ರೆ ಸಾಕು. ಯಾವ ಕೋಡ್ ಬಳಸಿದ್ರೆ ಅಂತ ಗೊತ್ತಾಗ್ಬಿಟ್ರೆ ಸಾಕು. ಅದೇ ಇದು ಕೋಡನ್ನು ಬಳಸಿಬಿಡಿ. ವಿಗೆ ಬರುವುದಕ್ಕಿಂತ ಮುಂಚೆ ರೋಹನ್ HAN ಕಾಮನ್ ಅದ. ಇಲ್ಲಿ ಯಾವುದೇ ರೀತಿ ಒಂದೇ ಕೋಡ ಸೇಮ್ ಅದ. ಇಲ್ಲಿ ಏನು ಬದಲ ಒಂದೊಂದು ಸ್ಕಿಪ್ ಆಗಿದೆ. ಇಲ್ಲಿ ನೋಡ್ರಿ, ರೋಹನ್ HAN ಇಲ್ಲಿ ಕೂಡ ರೋಹನ್ ಕಾಮನ್ ಆಗ್ಯದ. HAN ಕಾಮನ್ ಅದ. ಹಾಗಾದ್ರೆ ಇಲ್ಲಿ HAN ಇದಾದ್ಮೇಲೆ ಇಲ್ಲಿ JCP ಅದೇ ಬರಬೇಕು, JCPನೇ ಬರಬೇಕು. ಇಲ್ಲಿ HAN ಇಲ್ಲಿ HN ಕಾಮನ್ ಐತೆ ಮೇಲೆ ಒಂದೇ ಸ್ಕಿಪ್ ಆಗ್ತಾವ ತಾನೆ, ಇಲ್ಲಿ ಕೂಡ ಒಂದೇ ಸ್ಕಿಪ್ ಆಗಬೇಕು. ಹಾಗಾದ್ರೆ JCP ಬರಬೇಕು. ಆಯ್ಕೆಗಳಲ್ಲಿ JCP 3 ಇರ್ತಕ್ಕಂಥ ಕೊನೆಗೆ JCP ತಂದ್ರೆ ನೋಡ್ಕೊಳ್ಬೇಕು. 3ರಲ್ಲಿ 4 ಆಯ್ಕೆಗಳಲ್ಲಿ ಇವು ಎಷ್ಟು ಸರಿಯಾಗಿ ನೋಡ್ಕೊಳ್ಬೇಕು. ಉಳಿದುವೆಲ್ಲವೂ ಎಲಿಮಿನೇಟ್ ಮಾಡ್ಕೊಂಡ್ಬಿಡಬೇಕು. ಯಾವುದಿದೆ ನೋಡ್ರಿ, JCP, JCQ, JCO, ICP. ಒಂದನೇ ಮೊದಲನೇ ಆಯ್ಕೆ ಇದೆಲ್ಲ, ಕೊನೆಗೆ JCP. ದ ರೈಟ್ ಆನ್ಸರ್ ಇಸ್ ಒಂದನೇ ಆಯ್ಕೆ. ನೋಡ್ರಿ, ಇಲ್ಲೇ ಗೊತ್ತಾಗ್ಬಿಡುತ್ತೆ ನಮಗೆ. ಮುಂದೆ ಲೆಕ್ಕ ಮಾಡೋದು ಬೇಕಾಗಿಲ್ಲ ನಾವು. ಹೌದಾ? ಇವೆರಡು ಕಂಡಿಡ್ತಕ್ಕಂಥದ್ದು ಬೇಕಾಗಿಲ್ಲ. ಯಾಕಂದ್ರೆ JCPನೇ ಬರಬೇಕಲ್ಲಿ. ಯಾಕಂದ್ರೆ ಇಲ್ಲಿ ಒಂದೇ ಕೋಡ್ ಬಳಸಿದ್ರೆ ಅದೇ ಕೋಡ್ ಇಲ್ಲಿ ಬಳಸ್ತಾರೆ, JCPನೇ ಬರಬೇಕು. ಆಯ್ಕೆಗಳಲ್ಲಿ JCP ಎಷ್ಟು ರೈಟ್ ನೋಡ್ಕೊಳ್ಬೇಕು, ಅದುವೇ ರೈಟ್ ಆನ್ಸರ್ ಆಗುತ್ತೆ. ಎಸ್, ಒಂದ್ ವೇಳೆ 2 ಕಡೆ JCP ಇತ್ತಂದ್ರೆ ಉಳಿಕೆದು ಇವೆರಡನ್ನು ನೋಡ್ಕೊಳ್ಬೇಕು. ವಿ ಆದ ನಂತರ ಬರುತ್ತೆ UVWX ಬರುತ್ತೆ. ಇಲ್ಲಿ J ಸ್ಕಿಪ್ ಆಗಿ K ಬರುತ್ತೆ. ಹಾಗಾದ್ರೆ ದ ಕರೆಕ್ಟ್ ಆನ್ಸರ್ ಇಸ್ XKJCP ಇಸ್ ರೈಟ್ ಆನ್ಸರ್ ಆಗುತ್ತೆ. ಮೊದಲನೇ ಆಯ್ಕೆಯಲ್ಲಿ XKJCP ಇಸ್ ರೈಟ್ ಆನ್ಸರ್ ಆಗುತ್ತೆ. ನೋಡ್ರಿ, ಸಿಂಪಲ್ ಆಗಿ ನಾವು ಇದನ್ನ ಕೋಡಿಂಗ್ ಡಿಕೋಡಿಂಗ್ ಬಳಸುವಾಗ ಕರೆಕ್ಟ್ ಆಗಿ ಒಂದು ಟ್ರಿಕ್ಸ್ ಅನ್ನ ಬಳಸಿಕೊಂಡು ನಾವು ಟೈಮ್ ಅನ್ನ ಉಳಿತಾಯ ಮಾಡ್ಕೊಳ್ಬೇಕು. ಗೊತ್ತಾಯ್ತು? ಎಸ್, ಇಲ್ಲಿವರೆಗೂ 10 ಕ್ವಶನ್ಗಳನ್ನ ನಿಮಗೆ ಕರೆಕ್ಟ್ ಆಗಿ ಹೇಳ್ಕೊಟ್ಟಿದ್ದೀನಿ ಅಂತ ನಾನು ಕೂಡ ಅನ್ಕೊಂಡಿದ್ದೀನಿ ಸ್ನೇಹಿತರೆ. ನಿಮಗೆ
ತಿಳಿದಿದ್ದೇವೆ ಅಂತ ನಾನು ಕೂಡ ಅನ್ಕೊಂಡಿದ್ದೀನಿ. ನೀವು ಕೂಡ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ, ಆದಾಗ ಮಾತ್ರ ನಿಮ್ಗೇನತ್ತೆ ಎಕ್ಸಾಮಲ್ಲಿ ಒಳ್ಳೆಯ ಅಂಕಗಳನ್ನು ಮತ್ತು ಅತಿ ಬೇಗನೆ ಮಾನಸಿಕ ಸಾಮರ್ಥ್ಯದ ಕ್ವಶನ್ಗಳನ್ನು ಉತ್ತರಿಸಲಿಕ್ಕೆ ಅನುಕೂಲ ಆಗುತ್ತೆ. ಸ್ನೇಹಿತರೆ, 10 ಕ್ವಶನ್ಗಳು ನಿಮಗೆ ಇಷ್ಟ ಆಯ್ತು ಅಂತಂದರೆ ನಿಮ್ಮ ಸ್ನೇಹಿತರೊಂದಿಗೆ ದಯವಿಟ್ಟು ಹಂಚ್ಕೊಳ್ಳಿ. ಈ ವಿಡಿಯೋನ ಶೇರ್ ಮಾಡಿರಿ. ನಿಮ್ಮನ್ನ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ನಾನು ಕೇಳಲ್ಲ, ಲೈಕ್ ಮಾಡ್ರಿ ಅಂತ ನಾನು ಕೇಳಲ್ಲ, ನೀವು ಶೇರ್ ಮಾಡಿರಿ. ನಾಲೆಜನ್ನು ಒಬ್ಬರಿಂದ ಒಬ್ಬರಿಗೆ ಹಂಚ್ರಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ನಮಸ್ಕಾರ.